Hi Makle, welcome to 10 Power 100 Math class. So ಈ ವಿಡಿಯೋದಲ್ಲಿ let's discuss about all possible questions for question number 32 ಆಯ್ತಾ. So question number 32 so ನಿಮ್ಮ matrices ಕಾನ್ಸೆಪ್ಟ್ ಇಂದ ಬರುತ್ತೆ ಮಕ್ಕಳೇ. ಓಕೆ, ಏನೆಲ್ಲ ಪಾಸಿಬಲ್ ಕ್ವಶನ್ಸ್ ಬರ್ಬೋದು ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಸ್ ಗೆ. ಸೊ ಬೈ ರೆಫರಿಂಗ್ ಆಲ್ ಯುವರ್ ಮಾಡೆಲ್ ಪೇಪರ್ಸ್ ಅಂಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಕಂಡು. ಓಕೆ, ಸೊ ಐ ಹ್ಯಾವ್ ಜಸ್ಟ್ ಗಾಟ್ ಫ್ಯೂ ಕ್ವಶನ್ಸ್ ಮಕ್ಕಳೇ. ಓಕೆ, ಸೊ ನಿಮ್ಮ ಪ್ರಿಪರೇಷನ್ ಅಲ್ಲಿ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಐ ಫೀಲ್. ಸೊ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಕ್ವಶನ್ ನಂಬರ್ 21 ಇಂದ ಲೈಕ್ ಎಲ್ಲ 2 ಮಾರ್ಕರ್ಸ್ ಅಂಡ್ ನಾವು ಐ ಮೀನ್ ದ 3 ಮಾರ್ಕರ್ ಸೀರೀಸ್ ಆಯ್ತಾ. ಸೊ ಪ್ರತಿಯೊಂದು ಕ್ವಶನ್ಸ್ಗೂ ಏನೇನೆಲ್ಲ ಪಾಸಿಬಲ್ ಕ್ವಶನ್ಸ್ ಬರ್ಬೋದು ಅದನ್ನ ಡಿಸ್ಕಸ್ ಮಾಡಿದ್ದೀನಿ ಮಕ್ಕಳೇ. ಓಕೆ, ಸೊ ಏನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಲೈಕ್ ವಾಚ್ ಎವ್ರಿ ವಿಡಿಯೋಸ್ ಆಫ್ ಮೈಂಡ್ ಸೊ ದಟ್ ನಿಮ್ಮ ಪ್ರಿಪರೇಷನ್ ತುಂಬಾ ಯೂಸ್ ಆಗುತ್ತೆ. ಸೊ ಇಫ್ ಯು ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ಮಕ್ಕಳೇ, ಸೊ ನಿಮ್ಮ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರೋಲ್. ಸೊ ದಟ್ಸ್ ವೈ ಲೈಕ್ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಫಾರ್ ಆಲ್ ಎಜುಕೇಶನಲ್ ಕಂಟೆಂಟ್ ಸೊ ಜಸ್ಟ್ ಫಾಲೋ ಮೈ ಚಾನಲ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಆಸ್ ಐ ಟೋಲ್ಡ್ ಯು ಅರ್ಲಿಯರ್ ಈ ಕ್ವಶನ್ ಬಂದು ನಿಮಗೆ ಮ್ಯಾಟ್ರಿಸಸ್ ಇಂದ ಆಗಿರುತ್ತೆ. ಒನ್ ಆಫ್ ದ ಈಸಿಯೆಸ್ಟ್ ಕಾನ್ಸೆಪ್ಟ್ ಮಕ್ಕಳೇ. ಓಕೆ, ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಇರಬೇಕು, ಇದಕ್ಕೆ ಇನ್ಫ್ಯಾಕ್ಟ್ ಪ್ರಿಪರೇಷನ್ ಬೇಕಾಗಿಲ್ಲ. ಬಟ್ ಸಿ ಲೈಕ್ ನಿಮಗೆ ಕ್ವಶನ್ಸ್ ಗೊತ್ತಾಗ್ತಾ ಹೋದಾಗ ನಿಮಗೂ ಗೊತ್ತಾಗುತ್ತೆ ಅಂಡ್ ಹೇಗೆ ಸಾಲ್ವ್ ಮಾಡಬೇಕು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೊನೆ ತನಕ ವಾಚ್ ಮಾಡಿ. ಸೊ ಫಸ್ಟ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಆಯ್ತಾ. ನಿಮ್ಮ ಮಾಡೆಲ್ ಪೇಪರ್ ಎಲ್ಲೂ ಇಲ್ಲ ಇದು, ಬಟ್ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಸ್ಗೆ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಿ ಬರ್ಬೋದು. ದಟ್ಸ್ ವೈ ಐ ಹ್ಯಾವ್ ಜಸ್ಟ್ ಗಾಟ್ ದಿಸ್ ಕ್ವಶನ್. ಫಸ್ಟ್ ಇದು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಕಾನ್ಸೆಪ್ಟ್ ಮೇಲೆ ಬೇಸಿಸ್ ಆಗಿದೆ ಆಯ್ತಾ. ಸೊ ಫಸ್ಟ್ ಬರ್ಕೊಳ್ಳಿ ಇವಾಗ ಎ ಮೈನಸ್ ಬಿ ನೋಡಿ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎಷ್ಟು, ಇದು ಅಂಡ್ ಇದು ಸೇಮ್ ಆಗಿರುತ್ತೆ ಈಕ್ವಲ್. ಓಕೆ, -1. ನೆಕ್ಸ್ಟ್ ಈ 2a ಮೈನಸ್ ಬಿ ಇದೆಲ್ಲ ಮಕ್ಕಳೇ ಅದನ್ನ ಬರ್ಕೊಳ್ಳಿ. ವಾಟ್ ಇಸ್ 2a ಮೈನಸ್ ಬಿ? ಸೊ 2a ಮೈನಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಎರಡು ಲೀನಿಯರ್ ಇಕ್ವೇಶನ್ಸ್ ನೀವು ಗ್ರೇಟ್ ಅಲ್ಲಿ ಮಾಡಿದ್ರಲ್ಲ ಅದೇ ಇಕ್ವೇಶನ್ಸ್. ಸೊ ಸಾಲ್ವ್ ಮಾಡಿ ಮೈನಸ್ ಪ್ಲಸ್ ಕರೆಕ್ಟಾ ಅಂಡ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ 1a ಮೈನಸ್ 2a ಅಂದ್ರೆ ಇಟ್ ಇಸ್ ಮೈನಸ್ ಎ. ಮೈನಸ್ ಎ ಇಸ್ ಈಕ್ವಲ್ ಟು -1. ಸೊ ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ 1 ಕರೆಕ್ಟಾ. ಸೊ ಎ ವ್ಯಾಲ್ಯೂ ವಿ ಗಾಟ್ ಇಟ್ ಈಸ್ 1. So if a is equal to 1, so then easily we can find out b value. So substitute in any of the equation. So a minus b is equal to -1 makle. So if a value is 1, 1 minus b is equal to -1. So a -1 ikkada tagondu bani, b na akkada tagondu hogi. 1 plus 1 is equal to b. So b value is what? So b value is 2. So b value we got. So b value is 2. Correct? Now ikkada side solve ಮಾಡೋಣ. ಇವಾಗ c and d ಫೈಂಡ್ ಮಾಡಬೇಕು. a and b ಸಿಕ್ತು, c and d ಇಲ್ಲಿ ಕೊಟ್ಟಿದ್ದಲ್ಲ ಅದನ್ನೇ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ 2a ಪ್ಲಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ? 5. 2a ಪ್ಲಸ್ ಸಿ ಇಸ್ ಈಕ್ವಲ್ ಟು 5. ಸೊ ಇಲ್ಲಿ ನಾವು ಲೀನಿಯರ್ ಇಕ್ವೇಷನ್ಸ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ಇಲ್ಲಿ ನಮಗೆ ಎ ವ್ಯಾಲ್ಯೂ ಗೊತ್ತಿದೆ. ತಗೊಂಡೋಗಿ ಅಲ್ಲಿ ಹಾಕಿ ಸಿ ಅನ್ನು ಫೈಂಡ್ ಮಾಡಿ. ಸೊ ಸಿ ಎಷ್ಟು? ಸಿ ಅಲ್ಲ, ಎ ವ್ಯಾಲ್ಯೂ ಇಸ್ 1. ಸೊ 2 into 1 plus c is equal to 5 ಅಲ್ವಾ. ಸೊ ಸಿ ಇಸ್ ಈಕ್ವಲ್ ಟು ಸೊ 5 minus 2 that is c is equal to 3. So c value also we got it. Yeah. Next finally let's take 3c plus d is equal to 13 makle, right? So c value is 3 is 9. So 9 d is equal to so 13 minus 9. So d is equal to s to 4 alla. So d value is 4. So this is how we find the values of a b c d by equating the matrices aita. So very simple concept bandru barbodu examination ge. So don't ignore makle, idana practice ಮಾಡ್ಕೊಳ್ಳಿ. Okay, next question. ಸೊ ಈ ತರ ಇದೊಂದು ಲೀನಿಯರ್ ಇಕ್ವೇಶನ್ ಕಾನ್ಸೆಪ್ಟ್ ಮೇಲೆ ಆಯ್ತಾ. x plus y is this, x minus y is this. So find x and y. Okay, so look at this. So here they have asked us to find x and y. Correct? So let's calculate this. So ಈ x plus y ನ ಬರ್ಕೊಳ್ಳಿ. So x plus y is equal to the matrix ಎಷ್ಟು? So 5 2 0 9. 5 2 0 9. ಅರ್ಥ ಆಯ್ತಾ? ನೆಕ್ಸ್ಟ್ x minus y ಮಕ್ಕಳೇ. So x minus y is equal to ಇದನ್ನ 3 6 0 -1. ಸೊ ನೀವು ಲೀನಿಯರ್ ಇಕ್ವೇಶನ್ಸ್ ಹೆಂಗ್ ಮಾಡ್ತೀವಿ ಅದೇ ತರ ಮಾಡ್ಕೊಳ್ಳಿ ಆಯ್ತಾ. ಇವಾಗ ಲೆಟ್ಸ್ ನಾಟ್ ಚೇಂಜ್ ದ ಸೈನ್. ಇಲ್ಲಿ ನೋಡಿ -y ಮತ್ತೆ +y ಕ್ಯಾನ್ಸಲ್ ಆಯ್ತು. x plus x ಅಂದ್ರೆ 2x. 2x is equal to ಇವಾಗ ಈ ಮ್ಯಾಟ್ರಿಕ್ಸ್ ನ ಆಡ್ ಮಾಡೋಣ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯು ಹ್ಯಾವ್ ಟು ಆಡ್. 5 plus 3 ಅಂದ್ರೆ 8. 2 plus 6 ಅಂದ್ರೆ 8 ಕೂಡ. 0 plus 0 ಅಂದ್ರೆ 0. 9 plus ಇದೆಷ್ಟು ಇದು -1 ಅಲ್ಲ, ಅಂದ್ರೆ ಇದು ಕೂಡ 8. Right? Now if I have to consider x matrix, so ಎಲ್ಲ divided by 2 ಮಾಡಿ. ಈ ಕಡೆ ಡಿವೈಡ್ ಬೈ 2 ಮಾಡೋಣ, ಈ ಕಡೆ ಡಿವೈಡೆಡ್ ಬೈ 2 ಮಾಡೋಣ. ಸೊ 2x by 2 ಅಂದ್ರೆ x ಆಯ್ತು. ಇಲ್ಲಿ 4 4 0 4. ಸೊ x matrix ಆಯ್ತಾ. ಸೊ x matrix we easily found out by doing the operations on linear equations. ಓಕೆ, ಸೊ ಇವಾಗ y matrix ಬೇಕು. ಸೊ y matrix ಅಂದ್ರೆ ಈಗ ನಾವು ಅದರ ಒಂದು ಈಕ್ವೇಶನ್ಸ್ ತಗೊಳ್ಳಿ ಆಯ್ತಾ. ಸೊ ಇದೇ ಈಕ್ವೇಶನ್ ತಗೊಳ್ಳೋಣ. So x plus y is equal to 5209 ಅಲ್ವಾ. ಸೊ ಈಗ y is equal to ಮಕ್ಕಳೇ 5209 minus x matrix. So x matrix is what? 0440 ಅಲ್ವಾ.
ಸೊ 0 4 ಅಲ್ಲಲ್ಲ 4 4 0 4. So 4 4 0 4. So 4 4 0 4. So y is equal to 5 minus 4 and raised to 1. 2 minus 4 and minus 2. 0 minus 0 and 0. 9 minus 4 and 5. So this is matrix y control. Right? Simple one. Ivella ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. So very simple question. ಈಸಿಯಾಗಿ ಸಾಲ್ವ್ ಮಾಡಬಹುದು for 3 marks ಆಯ್ತಾ. ಡೌಟ್ ಬಟ್ ಸ್ಟಿಲ್ ಇದು ಬಿಡೋದು ಬೇಡ. ನಾನು ಎಲ್ಲ ಪಾಸಿಬಲ್ ಕ್ವಶನ್ಸ್ ಮಾಡ್ತಿರೋದ್ರಿಂದ ಪಾಸಿಬಿಲಿಟಿ ಬಂದ್ರು ಬರ್ಬೋದು ಆಯ್ತಾ. ಸೊ ದಟ್ಸ್ ವೈ ಐ ಆಮ್ ಜಸ್ಟ್ ಹ್ಯಾವಿಂಗ್ ಆಲ್ ದೀಸ್ ಕ್ವಶನ್ಸ್. ಸೊ ನೆಕ್ಸ್ಟ್ ಕ್ವಶನ್. ಸೊ ಫಾರ್ ದ ಮ್ಯಾಟ್ರಿಕ್ಸ್ ಇದು ನಿಮ್ಮ ಮಾಡೆಲ್ ಪೇಪರ್ಲು ಇದೆ, ನಿಮ್ಮ 2 ಪ್ರಿಪರೇಟರ್ಲು ಬಂದಿತ್ತು. ಸೊ ಐ ಫೀಲ್ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಸೊ ಪ್ರೂವ್ ದಟ್ a plus ಇನ್ನೊಂದು ಸಮ್ ಆಫ್ ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಆಸ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್, ಎರಡು ಕೂಡ ಇಂಪಾರ್ಟೆಂಟ್. ಲೆಟ್ಸ್ ಆಲ್. ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ a plus a dash is symmetric and a minus a dash is skew symmetric. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಈಗ a ಅಂತ ಇದೆ. ಸೊ a is equal to 1 2 2 4 1 2 2 4. ಇದನ್ನ ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಅಂದ್ರೆ ಈ ಹಾರಿಜಾಂಟಲ್ ಲೈನ್ ವರ್ಟಿಕಲ್ ಆಗಿ ಬರೆಯೋದು. ಓಕೆ, ಅದನ್ನ a dash ಟ್ರಾನ್ಸ್ಪೋಸ್ ಅಂದ್ರೆ a dash ಅಂತ ತಗೊಳ್ತೀವಿ ಆಯ್ತಾ. ಈ 1 2 ಹಿಂಗ್ ಇದೆ ಅಲ್ವಾ, ಅದನ್ನ ಹಿಂಗ್ ಬರೆಯೋಣ. ಸೊ ಅದು 1 2 ನೇ ಆಗುತ್ತೆ. ನೆಕ್ಸ್ಟ್ 2 4 ಇಲ್ಲಿ ಬರೀತೀನಿ 2 4. ಇವಾಗ ನೋಡಿ, ಆಫ್ಟರ್ ಟೇಕಿಂಗ್ ದ ಟ್ರಾನ್ಸ್ಪೋಸ್ ಇಫ್ ಯು ಗೆಟ್ a ಇಟ್ ಸೆಲ್ಫ್, ಓಕೆ, ದಿಸ್ ಇಸ್ ವಾಟ್ ಸ್ಕ್ಯೂ ಸಿಮೆಟ್ರಿಕ್ ಆಯ್ತಾ. ಈ ತರ ಇರೋದನ್ನ ಹಿಂಗೆ ಬರೋದು. ಓಕೆ, ಆಫ್ಟರ್ ದಟ್ ಇಫ್ ಯು ಗೆಟ್ ಒರಿಜಿನಲ್ ಮ್ಯಾಟ್ರಿಕ್ಸ್, ಮತ್ತೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಸಿಕ್ಕಿದ್ರೆ ಅದು ಸಿಮೆಟ್ರಿಕ್ ಅಂತ ಮಕ್ಕಳೇ. ಓಕೆನಾ. ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈ ತರ ಇರೋ ಹಾರಿಜಾಂಟಲ್ ಈ ರೋಲ್ ಇರೋ ವ್ಯಾಲ್ಯೂಸ್ ನ ಈ ತರ ಬರೆದಾಗ ನಮಗೆ ನೆಗೆಟಿವ್ ವ್ಯಾಲ್ಯೂಸ್ ಬಂದ್ರೆ, ಓಕೆ, ಇಫ್ a dash is equal to minus a, if a dash is equal to minus a, then we can call it as skew symmetric. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಿರುತ್ತೆ ಆಯ್ತಾ. ಇದು a dash is simple, symmetric is simple ಆಯ್ತಾ. ಹಾರಿಜಾಂಟಲ್ ಇರೋದನ್ನ ವರ್ಟಿಕಲ್ ಆಗಿ ಬರೆದು ಎಲ್ಲ ರೋನ ಎಲ್ಲ ಕಾಲಮ್ನ ಹಂಗೆ ಉಲ್ಟಾ ಮಾಡಿ ಬರೆದು, ಇಫ್ ಯು ಗೆಟ್ ಸೇಮ್ ಮ್ಯಾಟ್ರಿಕ್ಸ್ ದೆನ್ ಇಟ್ ಇಸ್ ಸಿಮೆಟ್ರಿಕ್. ಎಲ್ಲ ರೋನ ಎಲ್ಲ ಕಾಲಮ್ ಆಗಿ ಬರೆದು ಇಫ್ ಯು ಗೆಟ್ ಮೈನಸ್ a ಆಫ್ ಇಟ್, ಓಕೆ, ಇವಾಗ 1 ಜಾಗದಲ್ಲಿ -1 ಬಂದು ಎಲ್ಲ ವ್ಯಾಲ್ಯೂಸ್ ಉಲ್ಟಾ ಆಗಿರುತ್ತೆ ಅಂಡ್ ಎಲ್ಲ ನೆಗೆಟಿವ್ ಆಗಿರುತ್ತೆ. ಇನ್ ದ ಕೇಸಲ್ಲಿ ಸೊ ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಗುತ್ತೆ ಆಯ್ತಾ. ಸೊ ನೆನ್ಪಿಟ್ಕೊಳ್ಳಿ, ಇದು ಕಂಡೀಷನ್ಸ್ ಗೊತ್ತಿರಬೇಕು ಅಂಡ್ ಪ್ರೂವಿಂಗ್ ಇಸ್ ಈಸಿ ಮಕ್ಕಳೇ. ಓಕೆ, ಈ ಕ್ವಶನ್ಸ್ಗೆ ಇಲ್ಲಿ ಫಸ್ಟ್ a dash ಬರ್ಕೊಳ್ಳಿ. ವಾಟ್ ಈಸ್ a dash? ಸೊ a dash ಇಸ್ ಈಕ್ವಲ್ ಟು 1 5 ಇದೆ. ಇದು ನಂಬರ್ ಹಿಂಗ್ ಬರ್ಕೊಳ್ಳಿ 1 5 6 7 1 5 6 7 ಕರೆಕ್ಟಾ. ಇದು ಫಸ್ಟ್ a dash. ಇದನ್ನ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. a plus a dash ಇಸ್ ಸಿಮೆಟ್ರಿಕ್ ಅಲ್ವಾ. a plus a dash is symmetric. So let's solve this makle. Okay, a andre adu. So okay, we'll write matrix itself. So 1 5 6 7 plus 1 6 5 7 alva. So idu tagoli 1 plus 1 is 2. So 2 5 plus 6 is 11 and 6 plus 5 is 11 and this is 7 alva. So this is a plus a dash. a plus a dash. Okay, ಇವಾಗ ಇದ್ರದ್ದು ಟ್ರಾನ್ಸ್ಪೋಸ್ ತಗೊಳ್ಳೋಣ ಆಯ್ತಾ. ಅಂದ್ರೆ a plus a dash ದಿ ಹೋಲ್ ಡ್ಯಾಶ್ ತಗೊಳ್ಳೋಣ. a plus a dash the whole dash. ಓಕೆ, ಇವಾಗ ಈ ತರ ಹಾರಿಜಾಂಟಲ್ ಇರೋದನ್ನ ಹಿಂಗ್ ಬರ್ಕೊಳ್ತೀನಿ. ದಟ್ ಇಸ್ 2 11. ಓಕೆ, ನಾವು ಸೆಕೆಂಡ್ ರೋ ಬಂದು 11 7 ಇದೆ. ಇವಾಗ ನೋಡಿ, ಆಫ್ಟರ್ ಟೇಕಿಂಗ್ ದ ಟ್ರಾನ್ಸ್ಪೋಸ್ ಎರಡು ಸೇಮ್. ಸೊ ವಾಟ್ ವಿ ಕ್ಯಾನ್ ರೈಟ್, ಸೊ a plus a dash the whole dash is actually a plus a dash itself. ಅಂದ್ರೆ ಟ್ರಾನ್ಸ್ಪೋಸ್ ತಗೊಂಡ್ಮೇಲೂ ನಮಗೆ ಸೇಮ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ದಟ್ ಮೀನ್ಸ್ a plus a dash is a symmetric matrix. Then we can say that a plus a dash is a symmetric matrix. ಅರ್ಥ ಆಯ್ತಾ? After taking the transpose, if you get back same matrix, then it is called a symmetric matrix ಮಕ್ಕಳೇ. Okay, so now ಸೆಕೆಂಡ್ ಟೈಪ್ ಅಲ್ಲಿ ನಮಗೆ ವೆರಿ ಸಿಂಪಲ್ ಈ ಕಂಡೀಷನ್ಸ್ ಆಯ್ತಾ. ಈಗ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇವಾಗ we have to prove a minus a dash is a skew symmetric matrix. So let's do that. So a minus a dash alva. So a andre adu 1 6 alla 1 5 6 7. So 1 5 6 7 minus a dash andre ide. So 1 6 5 7. Okay, so a minus a dash is equal to, so 1 minus 1 is 0, 5 minus 6 is minus 1, 6 minus 5 is 1, 7 minus 7 is 0. Okay, ನಮಗೆ ಸಿಕ್ತು. ಓಕೆ, ಇನ್ನೊಂದು ಸ್ಪೆಷಾಲಿಟಿ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ಡಯಾಗ್ನಲ್ ಎಲಿಮೆಂಟ್ ಇರುತ್ತಲ್ಲ, ಡಯಾಗ್ನಲ್ ಎಲಿಮೆಂಟ್ ಯಾವಾಗಲೂ 0 ಆಗಿರುತ್ತೆ. ಅಂಡ್ ಇವಾಗ ಇದಕ್ಕೆ ಟ್ರಾನ್ಸ್ಪೋಸ್ ತಗೊಳ್ಳೋಣ. ಸೊ a minus a dash ಮಕ್ಕಳೇ,
a minus a dash is equal to ಇದನ್ನ ಹಿಂಗ್ ಬರ್ಕೊಳ್ತೀನಿ. ಸೊ 0 minus 1 1 0 ಆಯ್ತು. ಓಕೆ, ಇವಾಗ ಇದ್ರಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ, ಓಕೆ, ಇದ್ರಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ, ಸೊ a minus a dash is equal to, if I take minus 1 common, so ಇದು 0 ಆಯ್ತು, ಇಲ್ಲಿ minus 1 ಅಂದ್ರೆ ಇಲ್ಲಿ minus 1 ಆಯ್ತು, ಇದು 1 ಆಯ್ತು, ಇದು 0 ಆಯ್ತು. That is nothing but what? Minus 1 into what is this matrix? This is a minus a dash alva, a minus a dash. So after taking the transpose, if you get negative of it, okay, so then we can say that a minus a dash, the whole dash is equal to minus times of a minus a dash. So then we can say that a minus a dash is a skew symmetric matrix. Very simple. I bariyo techniques godire easy agi solve ಮಾಡಬಹುದು. And write the condition. So a minus a dash is a skew symmetric matrix. Skew symmetric matrix. So itara baradre saaku. Okay, so easily we'll get 3 mark conto. Okay, so this is one type of sum aita. So itara separate agi kelbodu. A plus a dash is a symmetric matrix and a minus a dash is a skew symmetric matrix anta. Next, ಇನ್ನೊಂದು, ಸೊ ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಆಸ್ ಅ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ನಿಮಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ಅಂತ, ಯಾಕಂದ್ರೆ ತುಂಬಾ ಸತಿ ಕೇಳಿದಾರೆ ಮಕ್ಕಳು ಇದನ್ನ. ಓಕೆ, ನಿಮ್ಮ ಎಲ್ಲಾ ಮಾಡೆಲ್ ಪೇಪರ್ ಅಲ್ಲಿ, ನಿಮ್ಮ ಪ್ರಿಪರೇಟರಿ ಕೂಡ ತುಂಬಾ ಸತಿ ಬಂದಿದೆ. ಸೊ ಡೋಂಟ್ ಇಗ್ನೋರ್ ದಿಸ್, ವೆರಿ ಸಿಂಪಲ್ ಮಕ್ಕಳೇ. ಓಕೆ, ಸೊ ಫಸ್ಟ್ ಏನ್ ಇದೇ ತರನ ಬರೀರಿ ಆಯ್ತಾ. ಸೊ ರೈಟ್ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಂತ ಬರೀರಿ ಮಕ್ಕಳೇ. ಓಕೆ, ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪಿ ಅಂಡ್ ವಾಟ್ ಇಸ್ ಕ್ಯೂ ಅಂತ. ಇದಾದ್ರಿಂದ ಈ ಪೇಪರ್ ಅಲ್ಲಿ 2 ಪಾರ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ one part is for P. Okay, so you consider P is equal to a plus a dash anta. Okay, you consider even half. So half of a plus a dash anta. Okay, next ikkada q is equal to half of a minus a dash anta ಮಾಡ್ಕೊಳ್ಳಿ. half of a minus a dash. Okay, so this is very simple. So ಇಲ್ಲಿ P is equal to half of a plus a dash and ಇಲ್ಲಿ q is equal to half of a minus a dash. So let's solve this. ಸೊ ಇವಾಗ ಆ ಮ್ಯಾಟ್ರಿಕ್ಸ್ ಅಲ್ವಾ. ಸೊ ಪಿ ಇಸ್ ಈಕ್ವಲ್ ಟು ಹಾಫ್ ಆಫ್, ಸ್ವಲ್ಪ ದೊಡ್ಡ ಬ್ರಾಕೆಟ್ ತಗೊಳ್ಳೋಣ, ಹಾಫ್ ಆಫ್ ಇದರೊಳಗೆ 2 ಮ್ಯಾಟ್ರಿಕ್ಸ್. ಸೊ 3, ಸೊ 5 1 minus 1. ಸೊ ದಿಸ್ ಈಸ್ ಎ ಅಲ್ವಾ, ಪ್ಲಸ್ ಎ ಡ್ಯಾಶ್. ಎ ಡ್ಯಾಶ್ ಅಂದ್ರೆ ಈ 3 5 ಇಲ್ಲಿ ಬರುತ್ತೆ. 3 5 1 minus 1. ಓಕೆ, ಇವಾಗ ಇದನ್ನೆರಡು ಆಡ್ ಮಾಡೋಣ. ಸೊ ಪಿ ಇಸ್ ಈಕ್ವಲ್ ಟು ಹಾಫ್ ಆಫ್ 3 plus 3 6, 5 plus 1 6, 1 plus 5 6 ಅಲ್ವಾ. 1 plus 5 6, minus 1 minus 2 ಆಯಿತು. ಓಕೆ, ನಾನು ಒಂದು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಇದೆಲ್ಲ ಡಿವೈಡ್ ಆದರೆ ಮಾತ್ರ ಈ 1/2 ನ ಮಲ್ಟಿಪ್ಲೈ ಮಾಡಿ ಮಕ್ಕಳೇ. ಸಮ್ಟೈಮ್ಸ್ ಇಲ್ಲಿ ಆಡ್ ನಂಬರ್ ಬರುತ್ತೆ. ಇನ್ ದ ಕೇಸಲ್ಲಿ ಸೊ ಡೋಂಟ್ ಮಲ್ಟಿಪ್ಲೈ ಟು ದಟ್ ಆಡ್ ನಂಬರ್ಸ್. ಸೊ ಇವಾಗ ಎಲ್ಲ ನಂಬರ್ಸ್ ಈವನ್ ನಂಬರ್ ಆಗಿರೋದ್ರಿಂದ ಇಟ್ಸ್ ಡಿವಿಸಿಬಲ್ ಬೈ 2. ಆಲ್ ರೈಟ್, 6/2 ಅಂದರೆ 3 3 3 minus 1. ಸೊ ದಿಸ್ ಈಸ್ ಪಿ ಮಕ್ಕಳೇ. ಸೊ ಪಿ ಇಸ್ ಈಕ್ವಲ್ ಟು 3 3 3 minus 1. ಕರೆಕ್ಟಾ. ಸೊ ನಮಗೆ ಪಿ ವ್ಯಾಲ್ಯೂ ಇಷ್ಟು ಬಂತು. ಓಕೆ, ಸೊ ಸೇಮ್ ಕಾನ್ಸೆಪ್ಟ್ ನಾನು ಎ ಮೈನಸ್ ಎ ಡ್ಯಾಶ್ ಮಾಡ್ತೀನಿ. ಸೊ ಇಫ್ ಐ ಟೇಕ್ ಎ ಮೈನಸ್ ಎ ಡ್ಯಾಶ್, ಸೊ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಅಂದರೆ, ಸೊ 3 5 1 minus 1. ಇಲ್ಲಿ ಸ್ವಲ್ಪ ಮೈನಸ್ ಅಲ್ಲಿ ಕೇರ್ಫುಲ್ ಆಗಿರಿ. ಸೊ ಇದು 3 5 1 minus 1, ರೈಟ್. ಓಕೆ, ಸೊ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ 3 minus 3. ಸೊ ಡಯಾಗ್ನಲ್ ಎಲಿಮೆಂಟ್ 0 ಆಗಿರುತ್ತೆ. 5 minus 1 ಅಂದರೆ 4, 1 minus 5 ಅಂದರೆ -4 ಅಲ್ಲ, 1 minus 4 -4, minus 1 minus of -4 ಅಂದರೆ 0 ಬರುತ್ತೆ. ಸೊ ಇದನ್ನು ಡಿವೈಡ್ ಬೈ 2 ಮಾಡಿದ್ರೆ, ಸೊ 0 2 minus 2 0. ಸೊ ದಿಸ್ ಇಸ್ ಕ್ಯೂ ಮ್ಯಾಟ್ರಿಕ್ಸ್. ಸೊ ಡಿವೈಡೆಡ್ ಬೈ 2. ಓಕೆ, ಇವಾಗ ಆಲ್ರೆಡಿ ವಿ ಹ್ಯಾವ್ ಟೇಕನ್ a is equal to p plus q, right? So let's do that. So a is equal to p ಅಂದ್ರೆ ಎಷ್ಟು ಮಕ್ಕಳೇ? 3 3 3 minus 1. So we'll write that 3 3 3 minus 1 ಅಲ್ವಾ, ಪ್ಲಸ್ ಈ ಕ್ಯೂ ಮ್ಯಾಟ್ರಿಕ್ಸ್. ಕ್ಯೂ ಅಂದ್ರೆ ಎಷ್ಟು? 0 2 minus 2 0. ಓಕೆ, ಇದನ್ನ ಮಾಡಿದ್ಮೇಲೆ ನಮಗೆ ಇವಾಗ ಏನಾದ್ರು ಅದೇ ಮ್ಯಾಟ್ರಿಕ್ಸ್ ಬಂದ್ರೆ ದೆನ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ಸೊ ಲೆಟ್ಸ್ ಸಿ ದಟ್. ಸೊ a is equal to 3 plus 0 3 3 plus 2 5 3 minus 2 minus, sorry, plus 1 ಅಲ್ಲ, 1 minus 2 sorry minus 1 0. So minus 1 3 5 1 minus 1 ಬಂತು. That's it. Okay, so write the conclusion. What is that? So we express the matrix as sum of symmetric and skew symmetric. So ಎರಡನ್ನೂ sum of symmetric ಮತ್ತು skew symmetric ಮಾಡಿದ್ಮೇಲೆ this is what we got it ಅಂತ. ಓಕೆ, ಈ ಹಾಫ್ ನ ಮಿಸ್ ಮಾಡ್ಕೋಬೇಡಿ. ಇನ್ ಕೇಸ್ ನನಗೆ ಆಡ್ ನಂಬರ್ ಬಂತು ಅಂತ ಹೇಳಿದ್ರೆ ಈ ಹಾಫ್ ನ ಕಾಮನ್ ಇಟ್ಕೊಂಡು ಎಂಡ್ ಅಲ್ಲಿ ಇಲ್ಲಿ ಆಡ್ ಮಾಡುವಾಗ ಇಲ್ಲಿ 1/2. ಸೊ ಇವಾಗ ಇನ್ ಕೇಸ್ ನಿಮಗೆ ಆಡ್ ನಂಬರ್ ಬಂತು ಏನು ಕ್ಯಾನ್ಸಲ್ ಮಾಡೋಕ್ಕಾಗಿಲ್ಲ, ಆ ಟೈಮಲ್ಲಿ
ಈ 1/2 ಇಟ್ಕೊಳ್ಳಿ, ಎರಡನ್ನು ಆಡ್ ಮಾಡಿದ್ಮೇಲೆ ಡಿವೈಡೆಡ್ ಬೈ 2 ಮಾಡಿ, ಅವಾಗ ಕ್ಯಾನ್ಸಲ್ ಆಗೇ ಆಗುತ್ತೆ. ಓಕೆನಾ, ಇಲ್ಲಿ ಆ ಕಂಡೀಷನ್ಸ್ ಇಲ್ಲ, ಸೊ ನಥಿಂಗ್ ಟು ವರಿ. ಬಟ್ ಇನ್ ಕೇಸ್ ಏನಾದರೂ ಆಡ್ ನಂಬರ್ ಬಂದಂದ್ರೆ ಡೋಂಟ್ ಮಲ್ಟಿಪ್ಲೈ 1/2 ಇನ್ಸ್ಟೆಡ್ ಅಂಡ್ ಮೇಕ್ ಇಟ್ ಅ ಫ್ರಾಕ್ಷನ್ ಮಕ್ಕಳು. ಓಕೆ, ತುಂಬಾ ಚಾನ್ಸಸ್ ಲೈಕ್ ನಿಮ್ಮ ರಾಂಗ್ ಹೋಗೋದಕ್ಕೆ. ಸೊ ದಟ್ಸ್ ವೈ, ಸೊ ಜಸ್ಟ್ ಕೀಪ್ ಇಟ್ ಫ್ರಾಕ್ಷನ್ ಆಸ್ ಇಟ್ ಇಸ್ ಅಂಡ್ ದೆನ್ ಯು ಕ್ಯಾಲ್ಕುಲೇಟ್ ಲೇಟರ್ಸ್. ಆಯ್ತಾ? ಓಕೆ, ಸೊ ಪ್ರೂವ್ ದಟ್ ಎನಿ ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ದಿಸ್ ಒಂದು ಸಣ್ಣ ಥಿಯರಮ್ ಮಕ್ಕಳು. ಓಕೆ, ಸೊ ನಿಮಗೆ ಗೊತ್ತಿದೆ. ಸೊ ಲೆಟ್ಸ್ ಡೂ ದಟ್. ಲೆಟ್ಸ್ ಟೇಕ್ ಸೇಮ್ ಕಂಡೀಷನ್. ಆಯ್ತಾ? ಇಲ್ಲಿ ಏನು ನಾವು ಇಂದ ಕೇಸಲ್ಲಿ ಏನು ಪ್ರೂವ್ ಮಾಡಿದ್ವಿ ಇದೇ ಕಂಡೀಷನ್, ಬಟ್ ಇವಾಗ ಸ್ವಲ್ಪ ಜನರಲ್ ಆಗಿ ಪ್ರೂವ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ P is equal to half of A plus A dash is symmetric matrix. So we have to prove A plus A dash is a symmetric matrix. The half better namge. So only for our reference we take. So A plus A dash, alva. So now P dash is equal to A plus A dash the whole dash. So P dash is equal to A dash plus A double dash ಬರುತ್ತೆ ಅಂದ್ರೆ. ಸೊ P dash is equal to A dash plus A ನ ಬರುತ್ತೆ, right? So A plus A dash plus A ಅಂದ್ರೆ ಏನು? So P dash is equal to P only. So if P dash is equal to P, we can say that P is symmetric. P is symmetric. So ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್, so Q is equal to half of A minus A dash, right? I'm not taking the constant. I'll 1/2 ಏನಕ್ಕೆ ಬಿಟ್ರೆ ಅಂತ ಹೇಳಿದ್ರೆ ಅದು ಕಾನ್ಸ್ಟೆಂಟ್ ಅದು ನಮಗೆ ಬೇಕಾಗಿಲ್ಲ. So I'll write is skew symmetric matrix. Skew symmetric matrix. So now let's take. So Q dash is equal to A minus A dash the whole dash. A minus A dash the whole dash. So Q dash is equal to A dash minus A dash the whole dash. ಈ ತರ ನಮಗೆ ಡಬಲ್ ಟ್ರಾನ್ಸ್ಪೋಸ್ ಇದ್ದಾಗ ನಮಗೆ ಒರಿಜಿನಲ್ ಮ್ಯಾಟ್ರಿಕ್ಸ್ ಬರುತ್ತೆ. So Q dash is equal to A dash minus A ನ ಬರುತ್ತೆ. If you take minus common, ಇಲ್ಲಿ ನಾವು ಡೈರೆಕ್ಟ್ ಆಗಿ Q ಬರೆಯಕ್ಕಾಗಲ್ಲ because Q is A minus A dash ಅಲ್ವಾ. So I'll write minus of A minus A dash ಬರುತ್ತೆ. That is nothing but Q dash is equal to minus Q. So Q dash is equal to minus Q ಬಂತು. So this is a skew symmetric matrix. Correct? This is skew symmetric matrix. Now let's add both of them. So now if I take A is equal to P plus Q on the P plus Q. So what is P? P is a symmetric matrix, correct? P is a symmetric matrix and Q is a skew symmetric matrix. Q is what? Symmetric. Skew symmetric matrix. So here we are expressing the matrix as sum of symmetric and skew symmetric matrix. So that is what we are going to prove, alva. So let's take. So A is equal to E half of A plus A dash tagoli plus E half of A minus A dash ತಗೊಳ್ಳಿ, ಇವಾಗ ಸಾಲ್ವ್ ಮಾಡಿ. ಸೊ A is equal to A by 2 ಅಲ್ಲ, A by 2 plus A dash by 2 plus A by 2 minus A dash by 2 minus A dash by 2. So ಇವಾಗ we can cancel A dash by 2 A dash by 2 because plus and minus, correct? So what do we get? So A is equal to A by 2 plus A by 2. So A is equal to 2A by 2, that is nothing but A. So if we get A is equal to A, then we can say that we express the matrix as sum of symmetric and skew symmetric, alva. So that's it makle. So ee tara format na follow ಮಾಡಿ, so easily you can score full mark out of this. Okay na? Next, so if ಇದೊಂದು ನಿಮ್ಮ ಮಾಡೆಲ್ ಓಲ್ಡ್ ಪೇಪರ್ಸ್ ಎಲ್ಲ ಇದೆ ಆಯ್ತಾ, ಇದನ್ನ ನಿಮ್ಮ ಎಲ್ಲೂ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿಲ್ಲ, but this is also one of the important question makle. Okay, so ನೆನಪಿಟ್ಕೊಳ್ಳಿ, they're asking us if A and B are invertible matrices of the same order. Okay, if A and B are invertible matrices of same order, then prove that AB the whole inverse is equal to B inverse into A inverse. Okay, so let's take ಇವಾಗ ನಿಮಗೆ ಗೊತ್ತು. So what is A into A inverse is equal to I, correct? A into A inverse is equal to I. So that is the same thing I'm going to take, ಆಯ್ತಾ. But if ಈ AB ಮ್ಯಾಟ್ರಿಕ್ಸ್ ತಗೊಳ್ತೀನಿ, ಈಗ AB ಮ್ಯಾಟ್ರಿಕ್ಸ್ ಅಂತ ತಗೊಂಡ್ರೆ, so AB into AB the whole inverse is equal to I ಅಂತ ತಗೊಳ್ಳ, because A into A inverse is ಏನು I, B into B inverse ಏನು I. So ಇಲ್ಲಿ ಮ್ಯಾಟ್ರಿಕ್ಸ್ AB ಅದ್ರದ್ದು ಇನ್ವರ್ಸ್ is equal to I ಅಂತ ತಗೊಳ್ಬೋದಾ? So same concept, ಆಯ್ತಾ. So for this what I will do is multiply A inverse on
both side and that thing. Multiply A inverse on both side. So what do we get now? So if I multiply A inverse into AB into AB the whole inverse is equal to A inverse into I. A inverse into I. ಇವಾಗ ಇಲ್ಲಿ ನೋಡಿ ಮಕ್ಕಳೇ, ಓಕೆ, ಸೊ ಇಫ್ ಯು ಅಬ್ಸರ್ವ್ ದಿಸ್, ಎ ಇನ್ವರ್ಸ್ ಇಂಟು ಎ, ಓಕೆ, ಸೊ ಎ ಇನ್ವರ್ಸ್ ಇಂಟು ಏನಂದ್ರೆ ಎ ಇನ್ವರ್ಸ್ ಇಂಟು ಎ ಅಂದ್ರೆ ಐ, ಕರೆಕ್ಟಾ? ಸೊ we'll write this as I into B, AB the whole inverse is equal to A inverse into I. A inverse into I ಅಂದ್ರೆ it is A, right? So sorry, A inverse only. So A inverse we get it. ಅರ್ಥ ಆಯ್ತಾ? ಇವಾಗ ಇಲ್ಲೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ. ವಾಟ್ ಇಸ್ I into B? I into B ಅಂದ್ರೆ it is B only. So B into AB the whole inverse is equal to A inverse. ಓಕೆನಾ? ಇದಾದ್ಮೇಲಿಂದ ಮತ್ತೆ ವಾಟ್ ಡು ವಿ ಡು? ಇವಾಗ ನಮಗೆ ಬಿ ಇನ್ವರ್ಸ್ ಬೇಕು. ಸೊ ಮಲ್ಟಿಪ್ಲೈ ಬಿ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡ್ಕೊಳ್ಳೋಣ. ಓಕೆ, so multiply, so B inverse on both sides. So let's multiply. So B inverse into B into AB the whole inverse is equal to B inverse into A inverse, makle. B inverse into A inverse. Okay na? So what is ill nodi once again, we have B inverse into B. What is B inverse into B? It's nothing but I, right? So I into, so AB the whole inverse is equal to B inverse into A inverse, correct? So I into anything is that matrix itself. So we can conclude here that so AB the whole inverse is equal to B inverse into A inverse. So this is the thing that they asked us to prove and we proved it. Okay, very simple control. You'll multiply A inverse on both sides, first condition. Next multiply B inverse on both sides. Istu madidre saku, you will get this. Okay na? Important makla, last time ಎಲ್ಲ ಬರ್ತಾ ಇತ್ತು, ಈ ಸರಿ ಕೇಳಿಲ್ಲ ಎಲ್ಲೂ, ಬಟ್ ಪ್ರಾಕ್ಟೀಸ್ ಮಾಡಿದ್ವಿ. Next, so for the matrices A and B, AB the dash is equal to AB the whole dash is equal to B dash into A dash. This is what we proved just now, alva. ಇದು ಕೂಡ 3 ಮಾರ್ಕಿಗೆ ಬರಬಹುದು, ಜಾಸ್ತಿ ಇಲ್ಲ ಮಕ್ಕಳೇ. ಓಕೆ, ಸೊ ಫಸ್ಟ್ ಎ ಮತ್ತೆ ಬಿ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಏನಂದ್ರೆ ಫಸ್ಟ್ ಎ ಡ್ಯಾಶ್ ಮತ್ತೆ ಬಿ ಡ್ಯಾಶ್ ನ ಬರ್ಕೊಳ್ಳೋದು. ಸೊ ಲೆಟ್ಸ್ ಡೂ ದಟ್. ಎ ಡ್ಯಾಶ್ ಏನು? ಎ ಡ್ಯಾಶ್ ಅಂದ್ರೆ ಈ ತರ ಬರ್ಕೊಳ್ಳಿ, -2 4 6 ಅಲ್ಲ. ನೆಕ್ಸ್ಟ್ ಬಿ ಡ್ಯಾಶ್ ಅಂದ್ರೆ ಈಗ ವರ್ಟಿಕಲ್ ಆಗಿ ಬರ್ಕೊಳ್ಳೋದು. ಸೊ 1 3 -6, 1 3 -6. So this is the first job that you have to do. Okay, ಇವಾಗ ಎ ಬಿ ದ ಹೋಲ್ ಡ್ಯಾಶ್ ಮಾಡೋಣ. ಓಕೆ, ಫಸ್ಟ್ ಎ ಬಿ ಮಾಡ್ಬೇಕು ಮಕ್ಕಳೇ, ರೈಟ್? ಸೊ ಎ ಬಿ ಅಂತ ಹೇಳಿದ್ರೆ, ಸೊ ಎ ಬಿ ಇದು ಫಸ್ಟ್ ಇದು ನೋಡ್ಕೊಳ್ಳಿ, ಇದು 3 x 1 ಅಲ್ವಾ, ಅಂಡ್ ದಿಸ್ ಇಸ್ 1 x 3. ಸೊ ವಾಟ್ ಇಸ್ ಆರ್ಡರ್ ಆಫ್ ದ ನ್ಯೂ ಮ್ಯಾಟ್ರಿಕ್ಸ್? ಇಲ್ಲಿ ಒಂದು 6 ಬರುತ್ತೆ, ಸಾರಿ 3 x 3 ಬರುತ್ತೆ, 9 ಬರುತ್ತೆ, ರೈಟಾ? ಸೊ ಈ ಆರ್ಡರ್ ಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಿ, ಸೊ ದಟ್ ನೀವು ಕನ್ಫ್ಯೂಸ್ ಆಗಲ್ಲ. ಸೊ ಇಲ್ಲಿಗೆ 1 1 -2 ಇಂಟು ಇದು -2, ನೆಕ್ಸ್ಟ್ -6, ನೆಕ್ಸ್ಟ್ -6 ಕರೆಕ್ಟ್. ನೆಕ್ಸ್ಟ್ +12, ನೆಕ್ಸ್ಟ್ 4 into 1 is 4, 4 3s are 12, ನೆಕ್ಸ್ಟ್ 4 into -6 -24 ಅಲ್ಲ, -24. ನೆಕ್ಸ್ಟ್ 5 1s are 5, ನೆಕ್ಸ್ಟ್ 5 3s are 15, ನೆಕ್ಸ್ಟ್ 5 -30. ಸೊ ಎ ಬಿ ದ ಹೋಲ್ ಡ್ಯಾಶ್ ಮಕ್ಕಳೇ. ಸೊ ಎ ಬಿ ದ ಹೋಲ್ ಡ್ಯಾಶ್ ಏನಾಗುತ್ತೆ, ಇದನ್ನೆಲ್ಲ ಹೆಂಗೆ ಬರೀರಿ, -2 -6 12, ನೆಕ್ಸ್ಟ್ 4 12 -24, ಆ್ಯಂಡ್ ಇಲ್ಲಿ 5 15 -30. ಓಕೆ, ಸೊ ದಿಸ್ ಈಸ್ ಎ ಬಿ ದ ಹೋಲ್ ಡ್ಯಾಶ್, ಕರೆಕ್ಟಾ? ಈ ಕಡೆ ನಮ್ದು ಲೆಫ್ಟ್ ಹ್ಯಾಂಡ್ ಸೈಡ್ ಸಿಕ್ತು. ನಾವು ಈಗ ರೈಟ್ ಹ್ಯಾಂಡ್ ಸೈಡ್ ಮಾಡೋಣ. ಸೊ ಎ ಡ್ಯಾಶ್ ಇಂಟು ಬಿ ಡ್ಯಾಶ್ ಅಲ್ಲ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್. ಓ ಸಾರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಆಯ್ತಾ? ಸೊ ಇದು ಫಸ್ಟ್, ಇದ್ರದ್ದು ಆರ್ಡರ್ ಏನು? ಸೊ 3 x 1, ಇದು 1 x 3 ಅಲ್ವಾ, ಇದು ಇಂಟು ಇದು. ಸೊ ನಮಗೆ ಅಫ್ಕೋರ್ಸ್ ವಿನ್ ವಿ ಡು ಬಿ ಡ್ಯಾಶ್ ಇಂಟು ಎ ಡ್ಯಾಶ್, ವಿ ಗೆಟ್ 3 x 3 ಓನ್ಲಿ ಅಲ್ವಾ, 3 x 3. ಓಕೆ, ನಾವೀಗ ಫಸ್ಟ್ ರೋ ಇಂಟು ದಿಸ್ ಒನ್. ಸೊ -2 4 6 ಬಂತು. ನೆಕ್ಸ್ಟ್ -2 4 5 ಅಲ್ಲ, ಇದು ಇಲ್ಲಿ ನೋಡಿ, ಐ ಜಸ್ಟ್ ಮೇಡ್ ಅ ಮಿಸ್ಟೇಕ್ ಇಯರ್, ಆಯ್ತಾ? ಇದು 5 ಅಲ್ಲ, ಇದು 5. ಐ ಥಿಂಕ್ ಐ ಹ್ಯಾವ್ ನಾಟ್ ಮೇಡ್ ಮಿಸ್ಟೇಕ್ ಇಯರ್. ಓಕೆ, ಇದು 5. ಓಕೆ, ನಾವು ಇವಾಗ, ಸೊ ದಿಸ್ ಈಸ್ ನಥಿಂಗ್ ಬಟ್
5 only la, 5. Next second row, minus 2 6, minus 6, 4 3s are 12, 3 5s are 15. Next idestu third row, minus 6 to 12 ಆಯಿತು. Next 6 4s are 24, minus 24, and 6 5s are 30, minus 30. Correct ಅಲ್ಲ? Look at this. ಇದು matrix A, ಇದು first matrix, ಇದು second matrix. So this is equation number 1, and this is equation number 2. Check whether they are same. Minus 2 to 12 or 24. Correct. Okay. So then we can write the conclusion. From 1 and 2, we can say that AB the whole inverse is equal to AB the whole inverse. AB the whole inverse is equal to B inverse into A inverse. So this is what they asked us to prove, and we proved it. Okay, simple working. So ಸ್ವಲ್ಪ ಕೇರ್ಫುಲ್ ಆಗಿರಿ, ಆರ್ಡರ್ ಇಂದ ಮಿಸ್ ಆಗುತ್ತೆ ಆಯ್ತಾ. ಸೊ ಆರ್ಡರ್ ನ ಪ್ರಾಕ್ಟೀಸ್ ಮಾಡಿ, ದೆನ್ you will just continue to do it, you will get it ಮಕ್ಕಳೇ. Okay, next, so prove that for any square matrix A with real entities, A plus A dash is a symmetric, and A minus A dash is a skew symmetric. ನಾನು ಇದನ್ನ ಆಲ್ರೆಡಿ ಇದ್ರಲ್ಲಿ ಮಾಡಿದ್ನಲ್ಲ, ಸೇಮ್ ಕಾನ್ಸೆಪ್ಟ್ ಇಲ್ಲಿ ಮಾಡಿದೆ ಇದನ್ನ. ಸೊ ಈ ಸೇಮ್ ಕಾನ್ಸೆಪ್ಟ್ ಅಲ್ಲೇ ಇದು ಡಿರೈವ್ ಆಗಿದೆ ಆಯ್ತಾ. ಫಸ್ಟ್ sorry, not this. What is that derivation? Yeah, not this. Yeah, this one. Yeah, so same concept mele derive agite. Okay, so what you have to do is, ಈಗ ಒಂದ್ಸಲ ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. So take P is equal to A plus A dash. So prove that it is symmetric by taking a transpose on both sides. So P dash is equal to A plus A dash the whole dash. ಆಮೇಲೆ ಏನು ಮಾಡ್ತಾರೆ, ಟ್ರಾನ್ಸ್ಪೋಸ್ ಒಳಗೆ ಬರುತ್ತೆ. ಸೊ P dash is equal to A dash plus A dash the whole dash. Okay, double dash ಇದ್ದಾಗ so it comes up to A itself. So P dash is equal to A dash plus ಇದು A ಆಯಿತು. AP ಅಂದರೆ A dash plus A ಅಂದರೆ it is P only, no? So P dash is equal to P. So then we can say that P is a symmetric matrix. So next to Q ಗೆ ನಾನು ಅಲ್ಲಿ ಏನು ಮಾಡಿದೆ, ಅದೇ ಥರ ಪ್ರಾಕ್ಟೀಸ್ ಮಾಡಿ, it is a skew symmetric matrix. So very simple concept, we can do this. I'm just leaving it here itself. Okay, next up, so verify that A plus B the whole dash is equal to A dash plus B dash matrix. ಇದು ಕೂಡ ಬರಬಹುದು. So it's very simple concept. So A plus B ಮಾಡಿ. What is A plus B? A plus B is equal to 3 plus 2 5. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. Okay, root 3 ಅಂತ ಕೊಟ್ಟಿದ್ರೆ ಅದನ್ನ ಸಾಲ್ವ್ ಮಾಡ್ಕೋಬೇಕಾ ಬೇಡ. So just write it as it is. ಇದೇನಾಗುತ್ತೆ, root 3 minus 1 ಹಂಗೆ ಬರ್ಕೊಳ್ಳಿ, ಏನು ಮಾಡಬೇಡಿ. 2 plus 2 4 ಅಲ್ಲ, 4. Next 4 plus 1 5, 2 plus 2 4, and 0 ಇದು 4. ಇಷ್ಟೇ A plus B. ನಿಮ್ಗೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇದು. ಸೊ ಇದನ್ನ ಏನು ಸಾಲ್ವ್ ಮಾಡ್ಕೋಬೇಕಾ, root 3 minus 1 ಕ್ಯಾಲ್ಕುಲೇಟರ್ ಇರುತ್ತೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, root 3 minus 1 ಇಲ್ಲಾಂದ್ರೆ ಹಂಗೆ ಬರ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಇದ್ರದ್ದು ಟ್ರಾನ್ಸ್ಪೋಸ್ ತಗೊಳ್ಳೋಣ. ಸೊ ಇಫ್ ಯು ಟೇಕ್ ಟ್ರಾನ್ಸ್ಪೋಸ್ ಆಫ್ ದಿಸ್, ಸೊ ವಾಟ್ ಡು ವಿ ಗೆಟ್? ಸೊ A plus B the whole dash is equal to, so 5 root 3 minus 1 and 4, ಇದು 5 4 4. So this is A plus A dash, right? So we got A plus A dash. Okay, now next we'll do A dash plus B dash. So A dash ಅಂದ್ರೆ ಏನು? So A dash is equal to 3 root 3 0 ಅಲ್ಲ, ಇಲ್ಲ 2. Next 4 2 0 4 2 0. And B dash in makle, so B dash andre 2 minus 1 2 and 1 to 4 alla, 1 to 4 ಎರಡನ್ನ ಆಡ್ ಮಾಡ್ರೆ ಏನು ಬರುತ್ತೆ? A dash plus B dash is equal to 3 plus 2 5, 4 plus 1 5, root 3 minus 1 ಆಯಿತು, 2 plus 2 4, ಇದು 2 plus 2 4, 4 plus 0 4, ಸೇಮಾ? 5 5, yeah. So this is equation number 1. So this is equation number 1, and this is equation number 2. So we can say that so from 1 and 2, A plus B the whole dash is equal to A dash plus B dash. A dash plus B dash. ಇದೊಂದು ಕನ್ಕ್ಲೂಷನ್ ಬರೆದ್ಬಿಡಿ. This is more than enough. Okay, but ಈ ತರ ಲೈಕ್ ಇಲ್ಲಿ ನಾನು ಏನು ಬರ್ತೀನಿ ಗೊತ್ತಾ, ಫ್ರಮ್ 1 and 2. ಸೊ ಈ ತರ ಮೆನ್ಷನ್ ಮಾಡಿ ಮಕ್ಕಳೇ. ಓಕೆ, ಸೊ ಇವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ. ಓಕೆ, ವಾಟ್ ಯು ಹ್ಯಾವ್ ರಿಟನ್ ಆನ್ ದ
ಪೇಪರ್ ಅಂತ. ಸುಮ್ಮನೆ ನಾವು ಲೈಕ್ hence it is proved, that's all, and moving on to the next question. It's actually not a correct way of writing answers. So ಈ ತರ ಬರೆದಾಗ ಇವ್ಯಾಲ್ಯೂಯೇಟರ್ಗೆ ಏನಂತ ಗೊತ್ತಾಗುತ್ತೆ, ಓಕೆ ದಿಸ್ ಚೈಲ್ಡ್ ನೋಸ್ ದ ಆನ್ಸರ್ಸ್ ವೆರಿ ಕ್ಲಿಯರ್ಲಿ. ಸೊ ನೀವು ಇವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು, ಬಿಕಾಸ್ ಇಟ್ಸ್ ಅ ಫೈನಲ್ ಪೇಪರ್ ಮಕ್ಕಳು. ನಿಮ್ಮ ಟೀಚರ್ ಕರೆಕ್ಟ್ ಮಾಡೋದಿಲ್ಲ, ಬಿಕಾಸ್ ಲೈಕ್ somebody else will correct the paper and like they will not know this person I have to give mark, ಆ ತರ ಗೊತ್ತಿರೋದಿಲ್ಲ. That's why, so try to write neatly so that you will get good marks. ಓಕೆನಾ? ಓಕೆ, ನೆಕ್ಸ್ಟ್ ಸೊ ಇದು ಮಲ್ಟಿಪ್ಲಿಕೇಶನ್ ನಿಮಗೆ ಗೊತ್ತಿದೆ ಅನ್ಸುತ್ತೆ. ಸೊ I'll just show you how to do it. ಇಲ್ಲಿ ಎ ಬಿ ಮಾಡೋಣ ಫಸ್ಟ್. ಎ ಬಿ ಅಂದರೆ, ಸೊ ಎ ಬಿ ಫಸ್ಟ್ ಆರ್ಡರ್ ಬರ್ಕೊಳ್ರ. ಇದು 2x3 ಅಲ್ಲ, ಸೊ 2x3, ಇದೆಷ್ಟು 3x2, 3x2. ಸೊ ಎರಡು ಸೇಮ್ ಇದೆ. ಸೊ ಎ ಬಿ ಅಂದರೆ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು, I'll just show you here itself, ಆಯ್ತಾ? ಇದು 2x2 ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ, ಐ ಆಮ್ ನಾಟ್ ಗೋನಾ ಡೂ ದಟ್. ಇಲ್ಲಿ ಬಿ ಎ ನೋಡ್ಕೊಳ್ಳಿ. ಬಿ ಎ ಅಂದರೆ ಇದು ಬಿ ಮ್ಯಾಟ್ರಿಕ್ಸ್ ಎಷ್ಟು ಬರುತ್ತೆ, 3x2, ಅಂಡ್ ಎ ಮ್ಯಾಟ್ರಿಕ್ಸ್ 2x3. ಇವೆರಡು ಮಲ್ಟಿಪ್ಲೈ ಮಾಡಿ, ಇವೆರಡು ಸೇಮ್ ಇದೆ. ಬಿ ಎ ಮಾಡಿದ್ರೆ ಇದ್ರ ಆರ್ಡರ್ ಬಂದು ಎಷ್ಟಾಗುತ್ತೆ, 3x3. ಅಫ್ಕೋರ್ಸ್ ಇದು 2x2, ಇದು 3x3. ಎರಡು ಸೇಮಾ? ಎರಡು ಸೇಮ್ ಇಲ್ಲ. ಸೊ ದಟ್ ಈಸಿಲಿ ವಿ ಕ್ಯಾನ್ ಸೇ ದಟ್ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. Okay, but please don't do like whatever I have done it, ಆಯ್ತಾ? I'm just showing like ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ದೇ ಆರ್ ನಾಟ್ ಈಕ್ವಲ್ ಅಂತ ಮಕ್ಕಳೇ. ಬಟ್ ಐ ವಾಂಟ್ ಯು ಟು ಲೈಕ್ ಡೂಸ್ ಎರಡು ಸೆಕ್ಷನ್ಸ್ ಮಾಡ್ಕೊಂಡು ಎ ಬಿ ಮಾಡ್ಕೊಳ್ಳಿ, ಬಿ ಎ ಮಾಡ್ಕೊಂಡು ಸೇ ದಟ್ ಎ ಬಿ ಮ್ಯಾಟ್ರಿಕ್ಸ್ ಇಸ್ ನಾಟ್ ಈಕ್ವಲ್ ಟು ಬಿ ಎ ಮ್ಯಾಟ್ರಿಕ್ಸ್ ಅಂತ. ಓಕೆ, ದಿಸ್ ಇಸ್ ಸಿಂಪಲ್, ಐ ಆಮ್ ನಾಟ್ ಗೋನಾ ಡೂ ದಟ್. ನಿಮಗೆ ಗೊತ್ತಿದೆ ಹೆಂಗ್ ಮಾಡಬೇಕು ಅಂತ. ಸೊ I'll just leave it to you all. ಓಕೆ, ಈ ಕ್ವಶನ್ ಕಂಡ್ರು. ಓಕೆ, ಈ ಕ್ವಶನ್ ಐ ಫೀಲ್ ದಟ್ ಇದು ಬರ್ಬೋದು ಈ ಸರಿ ಎಕ್ಸಾಮಿನೇಷನ್ಗೆ ಅಂತ. ಸೊ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿದ್ರೆ ಎಫ್ ಆಫ್ ಎಕ್ಸ್ ಇಂದ ಎಫ್ ಆಫ್ ವೈ ಇಸ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಸರ್ ಇಲ್ಲಿ ಎಫ್ ಆಫ್ ಎಕ್ಸ್ ಮಾತ್ರ ಕೊಟ್ಟಿದ್ದಾರೆ, ಎಫ್ ಆಫ್ ವೈ ಏನು ಕೊಟ್ಟಿಲ್ವಲ್ಲ, ಏನು ಮಾಡೋದು? ನಥಿಂಗ್ ವರಿ. ಇಲ್ಲಿ ಏನು ಎಕ್ಸೆಲ್ ಕೊಟ್ಟಿದ್ರೆ ಅದನ್ನ ವೈಲ್ ಬರ್ಕೊಳ್ಳಿ. ದಟ್ ಇಸ್ ವಾಟ್ ಯುವರ್ ಎಫ್ ಆಫ್ ವೈ. ಅರ್ಥ ಆಯ್ತಾ? ಸೊ I'll write ಎಫ್ ಆಫ್ ವೈ ಸಮ್ವೇರ್ ಹಿಯರ್ ಇನ್ ದ ಕಾರ್ನರ್ ಮಕ್ಕಳೇ. ಓಕೆ, ಸೊ ಎಫ್ ಆಫ್ ವೈ ಅಂದರೆ ಎಷ್ಟಾಯಿತು? ಸೊ ಕಾಸ್ ವೈ ಸೈನ್ ವೈ 0, ಇದು ಸೈನ್ ವೈ ಕಾಸ್ ವೈ 0 ಅಂಡ್ 0 0 1. ಇದು ಎಫ್ ಆಫ್ ವೈ. ಆಯ್ತಾ? ಇದು ಸ್ವಲ್ಪ ಜಾಸ್ತಿ ಜಾಗ ಬೇಕು ಬರ್ಕೊಳ್ಳೋದಕ್ಕೆ. ಸೊ ನೀವು ಎಕ್ಸಾಮಲ್ಲಿ ಮಾಡುವಾಗ ಈ ಕಾರ್ನರ್ ಇಂದ ಮಾಡ್ಕೊಂಡು ಬನ್ನಿ. ಓಕೆ, ಈಗ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಲ್ಲ, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಇದನ್ನ ಬರ್ಕೊಳ್ಳಿ ಮಕ್ಕಳೇ. ಆಯ್ತಾ? ಸೊ ಕಾಸ್ ಎಕ್ಸ್ ಸೈನ್ ಎಕ್ಸ್ 0 ಅಂಡ್ ಸೈನ್ ಎಕ್ಸ್ cos x 0 0 0 1. This is f of x. So ಒಂದು ಸ್ವಲ್ಪ ಜಾಸ್ತಿ ಆಯಿತು. f of x into f of y ಅಲ್ಲ, into f of y. f of y ನ ಬರ್ಕೊಳ್ಳೋಣ. ಸೊ cos y sin y 0 sin y cos y 0 0 0 1. ಆಯ್ತಾ? ಇವಾಗ ಇದರ ಮಲ್ಟಿಪ್ಲಿಕೇಶನ್ ಸ್ವಲ್ಪ ದೊಡ್ಡದು ಬರುತ್ತೆ ನೋಡ್ಕೊಳ್ಳಿ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. ಸೊ ಇಟ್ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಪ್ಲಸ್ 0 ಪ್ಲಸ್ 0. ಓಕೆ, ದಿಸ್ ಇಸ್ ಫಸ್ಟ್ ಒನ್ ಪ್ಲೇಸ್. ನೆಕ್ಸ್ಟ್ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. ಸೊ ಕಾಸ್ ಎಕ್ಸ್ ಸೈನ್ ವೈ ಪ್ಲಸ್ sin x cos y plus 0 and last row. So cos x in 0, sin x in 0, 1 into 0, last 0 ಬರುತ್ತೆ. ಓಕೆನಾ? ಇದು ಒಂದು ಫಸ್ಟ್ ಲೈನ್. ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್. ಸೊ sin x cos y ಪ್ಲಸ್ cos x sin y ಪ್ಲಸ್ 0 ಅಲ್ವಾ? ಯಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ದಟ್ ಈಸ್ sin x sin y plus cos x cos y plus 0. Okay, and second row into third column. Sin x into 0 0, cos x into 0 0, and this is also 0. So ಇದು 0 ಬಂತು. Okay, now last one. So 0 into first row, sorry, third row first column. So 0 0, ಇದು 0, and ಇದು into ಇದು. So ಇದು ಕೂಡ 0. Now 0 into 0 is 0 plus 0 plus 1 into 1 is 1. So ಆನ್ಸರ್ ಏನಾಗುತ್ತೆ, ಅಲ್ಲಿ ಡೈರೆಕ್ಟ್ ಆಗಿ ಬರೆದ್ಬಿಡೋಣ 1. ಓಕೆ, ಇವಾಗ ಇರೋದು ಮೇಜರ್ ಆಗಿ. ಆಯ್ತಾ?
ನೀವು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡು ಏನೇನೋ ಬರೆದ್ಬಿಡ್ಬೇಡಿ. ಸೊ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಇದು ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಪ್ಲಸ್ 0 ಇದೆ, ಅದಕ್ಕೆ ತೊಂದರೆ ಇಲ್ಲ. ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಅಂದರೆ ಇದು ಆಕ್ಚುಲಿ ಯಾವ ಫಾರ್ಮುಲಾ? ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ, ನಿಮ್ದು ಗ್ರೇಡ್ 11 ಫಾರ್ಮುಲಾ, ಕರೆಕ್ಟಾ? ಸೊ ದಿಸ್ ಇಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆಯಿತು. ಇವಾಗ ಇದು ಕಾಸ್ ಎಕ್ಸ್ ಸೈನ್ ವೈ ಪ್ಲಸ್ ಸೈನ್ ಎಕ್ಸ್ ಕಾಸ್ ವೈ, ಇದು ಅಂದರೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಕರೆಕ್ಟಾ? ಸೈನ್ ಆಫ್ ಎಕ್ಸ್ ಪ್ಲಸ್ ವೈ. ಓಕೆ, ಸೊ ಅದೇ ಥರ ಇಲ್ಲಿ ನೋಡಿ ಸೈನ್ ಎಕ್ಸ್ ಸೈನ್ ವೈ ಕಾಸ್ ಎಕ್ಸ್ ಕಾಸ್ ವೈ ಇದೆ. ಇದು ಕೂಡ ಏನು? ದಿಸ್ ಈಸ್ ಆಲ್ಸೋ ಒನ್ಸ್ ಅಗೇನ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಲ್ವಾ? ಸಾರಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಆ್ಯಂಡ್ ಇದು ಸೈನ್ ಎಕ್ಸ್, ಸೇಮ್ ಫಾರ್ಮುಲಾ. ಓಕೆ, ಸೊ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಸೇಮ್. ನಮಗೆ ಇವಾಗ ಇಫ್ ಐ ರೀರೈಟ್ ಇಯರ್, ಅಲ್ಲಿ ರೈಟ್ ಇಯರ್ ಮಕ್ಕಳು ಆಯಿತಾ. ಈ ಫಾರ್ಮುಲಾ ಏನು? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಅದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆ್ಯಂಡ್ ಅದು 0. ಸೊ ಇದು ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ 0. ಸೊ 0 0 1 ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಇಷ್ಟು ಬರೋದೇ ಸಾಕು. ಓಕೆ, ಯು ವಿಲ್ ಗೆಟ್ 3 out of 3. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದೆ, ಬಟ್ ನಿಮಗೆ ಈ ಐಡಿಯಾಸ್ ಗೊತ್ತಿರಬೇಕಾಯ್ತಾ. ಇಲ್ಲಿ ಮಿಸ್ ಮಾಡ್ಕೋಬೇಡಿ ಮಕ್ಕಳೇ. ಓಕೆ, ಇನ್ ಕೇಸ್ ಏನಾದರೂ ಇದ್ರದ್ದು ಕನ್ಫ್ಯೂಷನ್ ಆಯ್ತು ಅಂತ ಹೇಳಿದ್ರೆ ಯು ಜಸ್ಟ್ ಗೋ ಫಾರ್ ಅ ನಂಬರ್ ಕ್ಯಾಲ್ಕುಲೇಷನ್ಸ್. ಈ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮಲ್ಟಿಪ್ಲೈ ಮಾಡುವಾಗ ತಲೆ ಹಾಳಾಗೋಗುತ್ತೆ ಆಯ್ತಾ. ಏನು ಮಾಡಿ ಅಂತ ಹೇಳಿದ್ರೆ ಈ ನಂಬರ್ ತಗೊಳ್ಳಿ. ಸೊ 1 2 3 4 5 6 ಈ ಥರ ಇದ್ದಾಗ 1 into 4 ಪ್ಲಸ್ 2 into 5 10 ಪ್ಲಸ್ 3 into 6 12 ಆ ಥರ ಮಾಡ್ಕೊಂಡು ಒಂದೇ ಜಾಗಕ್ಕೆ ಬರೀತೀರ. ಇಲ್ಲೂ ಕೂಡ ಅದನ್ನೇ ಮಾಡ್ಕೊಳ್ಳಿ. ಸೊ ದ್ಯಾಟ್ ಫುಲ್ಲಾಗಿ ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ ಯಾ, ಸೊ ದಟ್ಸ್ ಇಟ್ ಮಕ್ಕಳೇ. ಐ ಹೋಪ್ ಎಲ್ಲ ಕ್ವಶನ್ಸ್ನ ನಾನು ಕವರ್ ಮಾಡಿದೆ ಅಂತ. ಈ ಕ್ವಶನ್ಸ್ಗೆ ಆಲ್ಮೋಸ್ಟ್ ಎಲ್ಲ ಪಾಸಿಬಲ್ ಕ್ವಶನ್ಸ್ ಮಾಡಿದ್ದೇನೆ ಮಕ್ಕಳೇ. ಓಕೆ, ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಇಟ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒನ್ ಆಫ್ ದ ಕ್ವಶನ್ ವಿಲ್ ಕಮ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ದಟ್ಸ್ ಇಟ್. ನಿಮ್ಮ ಪ್ರಿಪರೇಷನ್ ಎಲ್ಲ ಐ ಫೀಲ್ ದಟ್ ಐ ಆಮ್ ಮೇಕಿಂಗ್ ಅ ಡಿಫರೆನ್ಸ್ ಮಕ್ಕಳೇ. ಸೊ ಇಫ್ ಐ ಆಮ್ ಮೇಕಿಂಗ್ ಅ ಡಿಫರೆನ್ಸ್, ಸೊ ಯು ನೋ ವಾಟ್ ಯು ಹ್ಯಾವ್ ಟು ಡೂ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲ ಮ್ಯಾಥ್ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಓಕೆನಾ? ಸೊ ದಟ್ಸ್ ಇಟ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್.